ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಇದು ಸ್ಯಾಟರ್ಡೇ ವ್ಲಾಗ್. ಇವತ್ತು ವಿನಾಯಕ ಚೌತಿ. ಎಲ್ರಿಗೂ ವಿನಾಯಕ ಚೌತಿ ಹಬ್ಬದ ಶುಭಾಶಯಗಳು. ನಿಮ್ಮ ಮನೆಯಲ್ಲಿ ಆ ಗಣಪನ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗಲಿ ಅಂತ ಹರಿಸ್ತೀನಿ. ನಾವು ಕುಷ್ಟಗಿಗೆ ಬಂದಿದ್ದೀವಿ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ. ಸೊ ನಾವು ಯಾವ ಥರ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ನಿಮಗೂ ತೋರಿಸೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಆಲ್ರೆಡಿ 75% ಅಡುಗೆ ಮುಗಿಸ್ಬಿಟ್ಟಿದ್ದೀವಿ. ನಾವು 3 ಜನ ಅಕ್ಕಂದ್ರು ಸೇರಿದ್ರೆ ಅಷ್ಟೇ ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ಅಡುಗೆ ಮಾಡಿ ಮುಗಿಸ್ಬಿಟ್ಟಿರ್ತೀವಿ. ಇನ್ನು ಪೂಜೆನೂ ಸ್ಟಾರ್ಟ್ ಆಗ್ತಿದೆ, ನಮ್ಮ ಭಾವ ಸ್ಟಾರ್ಟ್ ಮಾಡ್ತಾರೆ ಇನ್ನೇನು. ಬನ್ನಿ ನೋಡೋಣ ಇವತ್ತು ನಾವು ಯಾವ ಥರ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಸ್ವಲ್ಪ ಸರಿ ಗೊತ್ತಾಗುತ್ತೆ. ಸ್ವಲ್ಪ ಮುಗಿತು ಗಣಪ ಮುಗಿತು ಒಂಚೂರು ರೈಟ್. ಇವತ್ತಿನ ಗಣಪನ ಹಬ್ಬ ವಿಶೇಷ. ವಿಘ್ನ ವಿನಾಶಕಾಯ ಗನ್ನು ಗಣಪತೆ ನಮಃ. ಜೈ ಬೋಲೋ ಗಜಾನನ ಮಹಾರಾಜ್ ಕಿ ಜೈ. ಇವತ್ತು ನಮ್ಮ ಮನೆಯಲ್ಲಿ ವಿಶೇಷವಾದ ಅಡಿಗೆ ನಡೀತಾ ಇದೆ. ಇಬ್ಬರು ಅಡಿಗೆದಾರರು ಇದ್ದಾರೆ, ಹೆಡ್ ಕುಕ್ಸು ಆ್ಯಂಡ್ ಅಸಿಸ್ಟೆಂಟ್ ಕುಕ್ಕರು. ಇವರು ಮೇಲೆ ಉಸ್ತುವಾರಿ ಸಚಿವರು, ಮೇಲಾಧಿಕಾರಿಗಳು ಇವರೆಲ್ಲ. ಈಗ ಬಿಜಾಪುರದಿಂದ ಆಚಾರನ ಕರೆಸಿದ್ದೀವಿ. ನಾವೇ ಆಚಾರರು. ಬರ್ತಾ ಇಲ್ಲ. ಇವತ್ತಿನ ಸ್ಪೆಷಲ್ ಏನೇನು? ಹಾಂ, ಓಕೆ 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 ಓಕೆ. ಅಸಿಸ್ಟೆಂಟ್ ಕುಕ್ ನಮ್ಮ ಕಡೆಯಿಂದ ಒಂದೆರಡು ಮಾತು ಬರಲಿ. ಏನೇನು ಮಾಡ್ತಿದ್ದೀರಾ ನೀವು ಇವತ್ತು? ಏನು ಹೆಲ್ಪು? ಕಡುಬಿಗೆ ಎಲ್ಲ ಇದು ಮಾಡ್ತಿದ್ದೀರಾ? ಮಕ್ಕೊಂಡು ಹಾಕಿ ಕದಂತ. ಹಾಯ್ ಮಾಡು. ಹಾಯ್ ಭೂವಿ, ಏನು ಮಾಡ್ಲತ್ತಿ ನೀನು? ಹಾಂ, ಕ್ಲೇ ಆಟ ಆಡ್ತಿದ್ಯಾ? ಓ ಸೂಪರ್. ಜೈ ಗಜಾನನ ಮಹಾರಾಜ್ ಕಿ ಜೈ ಅನ್ನು. ಏನು ಪ್ರೀತಿ ಏನು ವಾತ್ಸಲ್ಯ, ಒಂದೇ ಪ್ಲೇಟ್ ಒಳಗೆ 3 ಜನ ತಿನ್ಲತ್ರ. ಕಂಗ್ನಾಳ್ ನರಸಿಂಹರಾವ್ ದೇಸಾಯಿ ಅವರ ಹಿರಿಯ ಸೊಸಿ, 2ನೇ ಸೊಸಿ, 3ನೇ ಸೊಸಿ. ಹೋಗು, ಹಂಗ್ಯಾಕೆ ಮಾಡ್ತೀವಿ? ಇವರು ನಮ್ಮ ಅನ್ನಶ್ರೀ. ನಾನಲ್ಲ
ಏನ್ ಮಾಡತ್ರಿ ಅತ್ತು? ಶರಣು ಪಾರ್ವತಿ ಕನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಶರಣು ಮಿಥಿಲನೇತ್ರನೆ ದೇವಿ ಸುತನೆ ನಾಗಭೂಷಣ ಪ್ರಿಯನೆ ಕಟಿಕಟಾಂಕಿತ ಕೋಮಲಾಂಗನೆ ಗಣಕುಂಡಲ ಕಾಲನೆ ಶರಣು ಶರಣು ಭಟ್ಟ ಮುತ್ತಿನ ಪದಕಹಾರನೆ ಬಾಹು ಕರುಣೆಯ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ಸರ್ವಕಾರ್ಯೇಷು ಸರ್ವದಾ ನಮಗೆ ಇಷ್ಟ ಆದ ಅಷ್ಟೇ ಹಾಕಿದ್ರು.
ಹೆದರ್ಲಿಲ್ಲ ಆಯ್ತಾ ಅವಾಗ್ಲೇ? ಸೊ ನೋಡ್ತಿದ್ದೀರಲ್ಲ, ನಾವು ಹಬ್ಬಕ್ಕೆ ಏನೇನು ಸ್ಪೆಷಲ್ ಅಡುಗೆ ಮಾಡಿದ್ವಿ ಅಂದರೆ ಬೀನ್ಸ್ ಪಲ್ಯ, ಕೋಸಂಬರಿ, ಸೌತೆಕಾಯಿ ಚಟ್ನಿ, ಆಮೇಲೆ ಹೂರ್ಣದ ಪಾಯಸ, ಪೂರಿ, ಬೆಂಡಿ ಫ್ರೈ, ಕಾಯಿ ರಸ, ಆಲೂಗಡ್ಡೆ ಪಲ್ಯ, ಟೊಮೆಟೊ ಬಿಸಿ ಉಪ್ಪಿನಕಾಯಿ, ಕಡುಬು, ಚಿತ್ರಾನ್ನ, ಅನ್ನ, ಸಾರು. ಎಲ್ಲ ಅಡುಗೆನೂ ಸಖತ್ತಾಗಿತ್ತು. ಎಲ್ಲರೂ ಬೆಳಗ್ಗೆಯಿಂದ ಬರೀ ಅವಲಕ್ಕಿ ತಿಂದಿದ್ದಕ್ಕೂ ಫುಲ್ ಹಸ್ಕೊಂಡ್ಬಿಟ್ಟಿದ್ವಿ. ಸಖತ್ತಾಗಿ ಊಟ ಮಾಡಿದ್ವಿ. ಹಬ್ಬ ದಿವಸ ಅದೇನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತಲ್ಲ, ತುಂಬ ಮನಸ್ಸು ಶಾಂತಿಯಿಂದ ಇತ್ತು. ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಆಮೇಲೆ ಎಲ್ಲ ಅಡುಗೆನೂ ಎಲ್ಲ ಸೇರ್ಕೊಂಡು ಮಾಡಿದ್ದೀವಿ, ಒಬ್ಬೊಬ್ಬರು ಒಂದೊಂದು ಹಾಕಿ ಮಾಡಿದ್ದೀವಿ. ಹಾಗಾಗಿ ಅಡುಗೆ ಇನ್ನೂ ರುಚಿಯಾಗಿತ್ತು ಅನಿಸುತ್ತೆ. ಇನ್ನು ಊಟ ಎಲ್ಲ ಮುಗಿದ್ಮೇಲೆ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಮಕ್ಕಳು ಎಲ್ಲ ಮಲ್ಕೊಂಡಿದ್ರು. ಅಥರ್ವ ಯಾಕೋ ಇತ್ತೀಚೆಗೆ ತುಂಬ ಹಠ ಮಾಡ್ತಾನೆ. ನಾನು ಯಾವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅವಾಗಿಂದ ಇದನ್ನು ಹೇಳ್ತಿದ್ದೀನಿ ಅನ್ಸುತ್ತೆ. ಏನಕ್ಕೆ ಗೊತ್ತಿಲ್ಲ, ಅವನು ಎದ್ದ ತಕ್ಷಣ ತುಂಬ ಹಠ ಮಾಡ್ತಿದ್ದ. ಸೊ ಅವನ್ನ ಡೈವರ್ಟ್ ಮಾಡೋದಕ್ಕೆ ನಮ್ಮ ಭಾವ ಅವರು ಬಾಣ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಿದ್ವೇನೋ. ಅವ್ನು ಹೇಳ್ತಿರೋದಕ್ಕೆ ಬೇಗನೆ ಸ್ಟಾರ್ಟ್ ಮಾಡಿದ್ರು. ಗಣಪ ಗಣಪ ಬಾರಪ್ಪ ಗಣಪ, ನೀ ಹಿಡ್ಕೊಪ್ಪ, ಹಿಡ್ಕೊ. ಗುಡ್ ಬಾಯ್ ನಮ್ಮ ಅಥರ್ವ. ನೋಡಲ್ಲಿ ನೋಡು ನಂತ ಗಣಪ ಹಿಡ್ಕ 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 ಹೆದರ್ಕೊತಾನೆ. ಹಿಡ್ಕ ಹಿಡ್ಕ. ಬಾ 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 ಬಾಪ ಬಾಪ ಬಾಪ. ಇಲ್ಲಿಂದ ಗಣಪ ಗಣಪ ಗಣಪ. ನೋಡಲೆ 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 ಗಣಪ. ಕಣ್ಣೆಂತ ಪರಿ ಮಾಡ್ಲಿಕ್ಕತ್ತಿ. ಯಾರು ಬಂದ್ರಿಲ್ಲೇ? ಶ್ರೇಷ್ಠ ಶ್ರೇಷ್ಠ ಮತ್ತೊಂದು ಹಚ್ಚೋಣ. ಹಿಡಿಯವು ಹೋಸರು ಅಜ್ಜಿ ಕಲೆ ಬಿದ್ದಾರೆ. ಅವನಿಗೆ ಚಡ್ಡಿಯಾರ ಹಾಕ್ರಿ.
ನನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮವ ತೋರುತ್ತ ಪಾಮರ ಮತಿಯನ್ನು ನೀ ಮಾಡಿಕೊಡು ಪವಮಾನ ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವನ ವಿನಿಲಯ ನಿನ್ನಡಿಗೆರ ಕುವೆಕರ ಹಿಡಿದು ಪಾಲಿಸಯ್ಯ ಹಿಡಿದು ಪಾಲಿಸಯ್ಯ ನಮ್ಮ ಮನೆಗೆ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಲೋಕ ಮಾತೆಯು ನೀನು ನಿನ್ನ ಲೋಕನಲ್ಲವೇ ನಾನು ಲೋಕ ಮಾತೆಯು ನೀನು ನಿನ್ನ ತೋಕನಲ್ಲವೇ ನಾನು ಆಕಳು ಕರುವಿನ ಸ್ವೀಕರಿಸುವ ಪರಿ ಆಕಳು ಕರುವಿನ ಸ್ವೀಕರಿಸುವ ಇವ ಚೋರ ಸುಕುಮಾರ ಹರೆಯದ ಕೋರಿ ಜರದ ಗೋಪಿಗೆ ನಿನ್ನ ಮಗ ಚಾರ ಇವ ಚೋರ ಸುಕುಮಾರ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ. ಸೊ ನೋಡಿದ್ರಲ್ಲ, ಪ್ರತಿ ವರ್ಷದಂತೆ ಈ ವರ್ಷವೂ ಗಣಪನ ಕಳ್ಸೋಕ್ಕೂ ಮುಂಚೆ ಭಜನೆ ಮಾಡಿದ್ವಿ. ಅದಾದಮೇಲೆ ನೋಡ್ತಿದ್ದೀರಲ್ಲ, ನಾವು ಅಕ್ಕ ತಂಗಿರು 3 ಜನ ಮತ್ತು ನಮ್ಮತ್ತೆ ಎಲ್ಲರೂ ಪಿಂಕ್ ಸ್ಯಾರಿ ವೇರ್ ಮಾಡಿದ್ವಿ, ಟ್ವಿನ್ನಿಂಗ್ ಮಾಡಬೇಕು ಅಂತ ಅಂದ್ಕೊಂಡು. ಸೊ ಅದಾದಮೇಲೆ ನಮ್ಮ ಭಾವ ಅವರು, ನಮ್ಮ ಮನೆಯವರು ಎಲ್ಲರೂ ಸೇರಿಕೊಂಡು 3 ಜನ ಒಟ್ಟಿಗೆ ಬಾಣ ಬಿಡಿ ಅಂತೇನೋ ನಮ್ಮನ್ನು ನಿಲ್ಲಿಸ್ಬಿಟ್ರು. ಬಟ್ ಮಿಡಿಲಲ್ಲಿ ಯಾರು ನಿಂತಿರ್ತಾರೆ ಅವರು ಅಲ್ಲೇ ಲಾಕ್ ಆಗಿಬಿಡ್ತಿದ್ರು. ಒಂದು ಸಲ ಪಲ್ಲವಿ ಲಾಕ್ ಆದ್ಲು, ಇನ್ನೊಂದು ಸಲ ನಾನು. ಬಟ್ ಯಾರಿಗೂ ಏನೂ ಆಗಿಲ್ಲ, ಎಲ್ಲರೂ ಹುಷಾರಾಗೆ ಬಾಣ ಬಿಟ್ವಿ. ಇವಾಗ ನೋಡ್ತಿದ್ದೀರಲ್ಲ, ಈ ವಿಡಿಯೋ ಕ್ಲಿಪ್ಪಲ್ಲಿರೋದು ನಮ್ಮ ಭಾವ, ಭೋಗೇಶ್ ಭಾವ. ಅವರು ಚೈಲ್ಡ್ಹುಡ್ ಮೆಮೊರೀಸ್ನೆಲ್ಲ ನೆನೆಸ್ಕೊಂಡು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಯಾವ ಥರ ಬಾಣ ಬಿಡ್ತಿದ್ರು ಅದೇ ಥರ ಮಾಡ್ತಿದ್ರು. ನಿಮಗೂ ನೆನಪಾಗ್ತಿರ್ಬೋದು ಇದನ್ನು ನೋಡಿದರೆ. ಇದನ್ನು ಭೂಚಕ್ರ ಬಾಣ ಅಂತಾರೆ. ಇದನ್ನು ಬಿಡಬೇಕಾದ್ರೆ ಇದೇ ಥರ ಜಂಪ್ ಮಾಡೋದು, ಫನ್ನಿಯಾಗಿ ಮಾಡ್ತಿದ್ವಿ ನಾವೂ. ಇವ್ರು 3 ಜನ ಅಣ್ಣ ತಮ್ಮಂದರು ಸೇರಿದರೆ ಇಷ್ಟೇ, ನಮ್ಮನ್ನೆಲ್ಲ ಹೊಟ್ಟೆ ಹುಣ್ಣಾಗಬೇಕು ಹಂಗೆ ನಗಿಸ್ತಿರ್ತಾರೆ. ಇನ್ನು ಗಣಪನ ಕಳಿಸ್ಕೊಡೋ ಟೈಮು ಬಂದೇ ಬಿಡ್ತು. ಸೊ ಮಂಗಳಾರತಿನೂ ಮಾಡಾಯಿತು. ಅದಾದಮೇಲೆ ಇನ್ನೊಂದು ವಿಷಯ ನಿಮಗೆಲ್ಲ ಹೇಳಲೇಬೇಕು. ಬಾಣ ಬಿಡಬೇಕಾದ್ರೆ ಯಾರೇ ಆದರೂ ಹುಷಾರಾಗಿರಿ. ನಾವೂ ಎಲ್ಲರೂ ಹುಷಾರಾಗಿದ್ದೇ ಬಾಣ ಬಿಟ್ಟಿರೋದು. ಏನೇ ಮಾಡಿದ್ರೂ ಹುಷಾರಾಗಿದ್ದರೆ, ನಿಮ್ಮ ಪ್ರಿಕಾಷನ್ಸ್ ನೀವು ತೊಗೊಂಡು ಬಾಣ ಬಿಡ್ತಿದ್ರೆ ಏನೂ ತೊಂದರೆ ಆಗಲ್ಲ. ಸೊ ದಟ್ಸ್ ಇಟ್. ಮತ್ತು ಇಲ್ಲಿ ನಮ್ಮ ಭಾವನ ಮಗಳು ಬಾಣ ಬಿಡಬೇಕು ಅಂತಿದ್ದಾಳೆ, ಬಟ್ ಮುಂದೆ ಬಂದು ಬಿಡೋದಕ್ಕೆ ಧೈರ್ಯನೇ ಮಾಡ್ತಿಲ್ಲ. ಅವರಿಗೆ ಸಾಕಾಗ್ಬಿಡ್ತು ಅವಳು ಮಾಡೋದಕ್ಕೆ. ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ.
ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಬೋಲೋ ಗಜಾನನ ಮಹಾರಾಜ್ ಕೆ ಗಣಪತಿ ಬಪ್ಪ ಗಣಪತಿ ಬಪ್ಪ. ಗಟ್ಟಿ ಕೂಡ್ರಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಗಣೇಶ ಚತುರ್ಥಿ ಹಬ್ಬ ಸೆಲೆಬ್ರೇಷನ್. ಗಣಪ ಮನೆಗೆ ಬರಬೇಕಾದ್ರೆ ತುಂಬ ಖುಷಿಯಿಂದ ಮನೆಯೊಳಗಡೆ ಕಳಿಸ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ಬಟ್ ನಮ್ಮ ಮನೇಲಿ ಒಂದೇ ದಿವಸ ಗಣಪನ ಕೂರಿಸೋದು. ಸೊ ಹಬ್ಬ ಮುಗೀತು, ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಅಡುಗೆ ಎಲ್ಲ ಸಖತ್ತಾಗಿತ್ತು. 3 ಜನ ಅಕ್ಕ ತಂಗಿ ಕೈ ಸೇರಿದೆ ಅಂದರೆ ಅಡುಗೆ ಹೆಂಗಾಗಿರ್ಬೇಕು ಅಂದರೆ ಆ ಲೆವೆಲಲ್ಲಿ ಆಗಿರಬೇಕು, ಹಾಗೆ ಆಗಿತ್ತು. ಸೊ ಹಬ್ಬ ಎಲ್ಲ ಮುಗೀತು. ಇನ್ನೇನು ಇವಾಗ ನೈಟ್ ಡಿನ್ನರ್ ಮುಗಿಸಿ ಎಲ್ಲರೂ ಮಲ್ಕೊಳ್ಳೋದೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ಎಲ್ಲರೂ. ಆ್ಯಂಡ್ ಒನ್ ಮೋರ್ ಥಿಂಗ್, ಒನ್ಸ್ ಅಗೈನ್ ಎಲ್ರಿಗೂ ಗಣೇಶನ ಹಬ್ಬದ ಶುಭಾಶಯಗಳು. ಆ ವಿಘ್ನೇಶ್ವರನ ಆಶೀರ್ವಾದದಿಂದ ನಿಮ್ಮೆಲ್ಲ ಕುಟುಂಬಕ್ಕೂ ಸುಖ, ಸಂತೋಷ, ಶಾಂತಿ, ನೆಮ್ಮದಿ ಎಲ್ಲನೂ ಕರುಣಿಸಲಿ ಅಂತ ಹಾರೈಸ್ತೀನಿ. ಸೊ ದ್ಯಾಟ್ಸ್ ಇಟ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಬಾಯ್.